ಉದ್ದೇಶಗಳು ಏನಂತ ಹೇಳಿದರೆ, ನಮಗೆ ಪೌಷ್ಟಿಕ ಆಹಾರ ಮೊದಲು 6 ತಿಂಗಳಿತ್ತು, ಈಗ ವರ್ಷಗಡೆ ಕೊಡಬೇಕು ಅಂತ ಅದು ಮೊದಲು ಏನು ಮಾಡ್ತಿದ್ರು ಅಂದರೆ ಜಿಲ್ಲಾ ಮಟ್ಟದಲ್ಲಿ ಟೆಂಡರ್ ಕರೀತಾ ಇದ್ರು. ಅದನ್ನು ತಪ್ಪಿಸಿ ರಾಜ್ಯ ಮಟ್ಟದಲ್ಲಿ ಟೆಂಡರ್ ಹಾಕಿದ್ರಿಂದ ನಮ್ಮ 9 ಜಿಲ್ಲೆ ಕರ್ನಾಟಕ ರಾಜ್ಯ ಬುಡಕಟ್ಟು ಏನು ಟೆಂಡರ್ ಕರೆದು ಪೌಷ್ಟಿಕಾರ ಕೊಡ್ತಾಯಿದ್ರು ಅವರಿಗೆಲ್ಲ ಉಚಿತ ಆಗಿದೆ, ಕೊಡ್ತಾ ಇಲ್ಲ. ಆದ್ದರಿಂದ ನಾವು ಮಳೆಗಾಲದಲ್ಲಿ ಕೊಡಬೇಕಾದ ಪೌಷ್ಟಿಕಾಹಾರವನ್ನು ನಿಲ್ಲಿಸಿರೋದ್ರಿಂದ ನಮಗೆ ತುಂಬ ತೊಂದರೆ ಆಗಿದೆ. ಏನಂದರೆ ಹೊಟ್ಟೆ ಮೇಲೆ ಹೊಡೆದಂಗಾಗಿದೆ, ಭಾಳ ಕಷ್ಟ ಆಗಿದೆ. ಕೂಲಿಗೆ ಹೋಗೋಂಥ ಮಹಿಳೆಯರು, ಅಜ್ಜಂತರು ಅವರಿಗೆಲ್ಲ ತುಂಬ ಕಷ್ಟ ಆಗಿದೆ. ಅವರಿಗೆ ಪೌಷ್ಟಿಕಾಹಾರದಿಂದ ಎಷ್ಟೋ ಉತ್ತಮ ಆಗ್ತಿತ್ತು, ಸರ್ಕಾರ ಕೊಡ್ತಾ ಇದೆ ನಮ್ಮ ಹೋರಾಟ ಮುಖಾಂತರವಾಗಿ. ಅದನ್ನು ಕೂಡಲೇ ಕೊಡಬೇಕು. ಮತ್ತು ಲ್ಯಾಂಬ್ ಸೊಸೈಟಿ ನಾವು ಕಿರು ಅರಣ್ಯ ಉತ್ಪಾದನೆಗಳು, ನಮ್ಗೆ ಔಷಧಿ ಕಿರು ಅರಣ್ಯ ಉತ್ಪಾದನೆಗಳನ್ನು ಮಾಡುವಂಥದ್ದಿತ್ತು. ಅದು ಸಹ ನಮಗೆ ಫಾರೆಸ್ಟ್ ಇಲಾಖೆಯಿಂದ ನಮಗೆ ಸಿಗ್ತಾ ಇಲ್ಲ. ಫಾರೆಸ್ಟ್ ಇಲಾಖೆಯಲ್ಲಿ ನಾವು ಹೋಗಿ ಬೇಡಿಕೆ ಇಟ್ಟರೆ ಅವರು ಮಾಡೋಣ, ಅವರು ಎಲ್ಲೆಲ್ಲಿ ಎಷ್ಟು ಜನ ಇದ್ದೀರಿ, ಎಷ್ಟು ಜನ ಪಟ್ಟಿ ಕೊಡಿ, ವಿಳಂಬ ಮಾಡ್ತಾ ಇದ್ದಾರೆ. ನಮಗೆ ಈಗ ಲ್ಯಾಂಬ್ ಸೊಸೈಟಿ ಮಾಡಿ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಂಡು ನಾವು ಭಾಳ ಸಮಯ ಆಗ್ತದೆ. ಅದಕ್ಕೆ ಸರಿಯಾದ ರೀತಿಯಲ್ಲಿ ಅವರು ಸ್ಪಂದಿಸ್ತಾ ಇಲ್ಲ. ನಮ್ಮನ್ನು ಯಾರೋ ಗುಲಾಮ್ಗಿರಿ ಹಂಗೆ ನೋಡ್ತಾ ಇದ್ದಾರೆ. ಕತ್ತು ಮಾರಾಟ ಮಾಡೋವರಿಗೆ ಅವರು ಹೆಲ್ಪ್ ಮಾಡ್ತಾ ಇದ್ದಾರೆ. ಆ ರೀತಿಯಾಗಿ ನಮ್ಮ ಆದಿವಾಸಿಗಳಿಗೆ ಅದು ನಮ್ಮ ಪರಂಪರೆಯ ಜೀವನಕ್ಕೆ ಅನುಕೂಲ ಆಗಿರ್ತಕ್ಕಂಥದ್ದು. ಔಷಧಿ ಇನ್ನೂ ಇದ್ದರೆ ಪೌಷ್ಟಿಕಾಹಾರಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಧಾನ್ಯಗಳು ಅಲ್ಲಿ ಇದ್ದಾವೆ. ಇನ್ನೊಂದು ನಮಗೆ ಮೊದಲನೇದಾಗಿ ಅವ್ರು ಏನು ಹೇಳ್ತಾರೆ ಅಂದರೆ, ನಿಮಗೆ ಸಮುದಾಯಕ್ಕೆ ಹಕ್ಕಾಗಿಲ್ಲ, ಆದ್ದರಿಂದ ನಿಮಗೆ ಕೊಡಕ್ಕೆ ಬರೋದಿಲ್ಲ ಅಂತ ಹೇಳೋ ಮಾತನ್ನು ಅವ್ರು ಹೇಳ್ತಾರೆ. ಸಮುದಾಯಕ್ಕಾಗಿ ಅರಣ್ಯ ಹಕ್ಕು ಸಮಿತಿನೇ ರಚನೆ ಆಗದೆ ನಾವು ಏನು ಮಾಡಬೇಕು? ನಮಗೆ ಅಲ್ಲಿ ಬುಡಕಟ್ಟು ಜನರಿಗೆ ಅರಣ್ಯ ಹಕ್ಕು ಸಮಿತಿ ಇದ್ದರೆ ನಮ್ಗೆ ಅಲ್ಲಿ ಮಂಜೂರು ಮಾಡೋದು 2 ಗುಂಟೆ 3 ಗುಂಟೆ, ಅದರಲ್ಲಿ ಜೀವನ ಹೆಂಗೆ ಮಾಡಬೇಕು? ಅದರಲ್ಲೂ ಜಗಳ ಗೊಂಬಿ ಇರ್ತದೆ. ಆದರೂ ಕೂಡ ಅವರು ನಮಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸೋದೇ ಇಲ್ಲ. ಅದಾಗಬೇಕು. ಇನ್ನೊಂದು, ನಮಗೆ ತಾಲೂಕು ಮಟ್ಟದಲ್ಲಿ ಸಭಾಭವನ ಆಗಬೇಕು. ಸಭಾಭವನನೇ ಇಲ್ಲ. ನಾವು ಎಲ್ಲೋ ಕೂತ್ಕೊಂಡು ಎಲ್ಲೋ ಹೋಗಿ ಒಂದು ಮೀಟಿಂಗ್ ಮಾಡೋಕ್ಕೂ ನಮಗೆ ಜಾಗ ಇಲ್ಲ, ಅದು ಆಗಬೇಕು. ಒಟ್ಟಿನಲ್ಲಿ ನಮಗೆ ಆದಿವಾಸಿಗಳಿಗೆ ಅನೇಕ ಥರದ ಸೌಲಭ್ಯಗಳು ಸರ್ಕಾರ ನಮಗೆ ಕೊಡಬೇಕು. ಇಲ್ಲ ಅಂದರೆ ಮುಂದಿನ ದಿನದಲ್ಲಿ ನಾವು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಇಲ್ಲೆಲ್ಲ ಬೋರ್ಡ್ ಮೇಲೂ ಬರ್ಕೊಂಡಿದ್ದೀವಿ. ಅನಿರ್ದಿಷ್ಟಾವಧಿಗೆ ಆಸ್ಪದ ಕೊಡಬೇಡಿ ಅಂತಲೇ ಬೋರ್ಡಲ್ಲಿ ಹಾಕೊಂಡಿದ್ದೀವಿ. ಅದು ಆಸ್ಪದ ಕೊಡಬಾರ್ದು. ಇಲ್ಲ ಅಂದರೆ ಇದೇ ಜಾಗದಲ್ಲಿ ನಾವು ತಿಂಗಳ 2 ತಿಂಗಳಾದರೂ ನಾವು ಇದ್ದು ಹೋಗೋದಿಲ್ಲ. ಮಳೆಗಾಲ ಚಳಿಗಾಲ ನೋಡೋದಿಲ್ಲ, ನಾವು ಧರಣಿ ಮಾಡೇ ಮಾಡ್ತೀವಿ ಅಂತ ಈ ಸರಿ ಹೇಳ್ತೀವಿ. ಏನು ಉಪಯೋಗ ಆಗಲ್ಲ. ಅದರಿಂದ 23ನೇ ತಾರೀಕು ಮನವಿ ಕೊಟ್ಟಿರುತ್ತೆ. ಇವಾಗ ನೋಡಿ ಮತ್ತೆ 2ನೇ ಮನವಿ ಕೊಡೋಂಥ ಪರಿಸ್ಥಿತಿ ಇದೀವಿ. ಇಲ್ಲಾಂದರೆ ನಾವು ಸರ್ಕಾರ